ನಮಸ್ಕಾರ ರೀ. ರಾಯಲ್ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದುಡಿಯೋಕ್ಕೂ ಸೈ ಮೆರೆಯೋಕ್ಕೂ ಸೈ. ಕ್ಷಮೆ ಇರಲಿ ರೀ, ಯಾಕಂದ್ರೆ ಕೆಲವು ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಮುಂದೆ ನಿಮಗೆ ಯಾವುದೇ ಮಾಹಿತಿ ಬೇಕಾದರೂ ಕಾಮೆಂಟ್ ಮುಖಾಂತರ ತಿಳಿಸ್ರಿ, ನಾನು ನಿಮ್ಗೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ವಿಷಯ ಏನಪ್ಪ ಅಂದ್ರೆ ಈ ವಿಡಿಯೋದ ಉದ್ದೇಶ ಇಷ್ಟೇ. ಯಾರೆಲ್ಲ ಕುರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರಿ, ಯಾರೆಲ್ಲ ಕುರಿ ಫಾರ್ಮನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರಿ, ಅವ್ರಿಗೆ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಸುಮ್ಮನೆ ಅಮೌಂಟ್ ಐತಿ ಅಂತಂದು ಭಾಳಷ್ಟು ಬಂಡವಾಳ ಹಾಕಿ ಕುರಿ ಫಾರ್ಮ್ನ 100 ಕುರಿನೋ 200 ಕುರಿನೋ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರೋ ಇನ್ನೊಬ್ಬರು ಮಾಡ್ಯಾರ ಅನ್ನೋದು ನೋಡಿ, ಯಾಕಂದ್ರೆ ಯಾರೂ ಒಮ್ಮಕ್ಲೆ ಬೆಳೆದಿರಲ್ಲ, ಎಲ್ಲರೂ ಸಣ್ಣ ಪ್ರಮಾಣದಿಂದನೇ ಬೆಳ್ಕೊಂಬಂದಿರ್ತಾರೆ. ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಸಣ್ಣ ಪ್ರಮಾಣದಿಂದನೇ ಸ್ಟಾರ್ಟ್ ಮಾಡಿರಿ. ಫಸ್ಟಿಗೆ ಒಂದು 2 ಮರಿನೋ ಇಲ್ಲ 5 ಮರಿನೋ ತಂದು ಕಟ್ಟಿ ಸ್ವಲ್ಪ ಅದನ್ನ ಮೇಂಟೆನೆನ್ಸ್ ನೋಡ್ಕೊರಿ. ಯಾಕಂದ್ರೆ ಅನುಭವ ಆಗುತ್ತೆ, ಫುಡ್ ಎಷ್ಟು ಹೋಗುತ್ತೆ, ಆಮೇಲೆ ಅದಕ್ಕೆ ಯಾವ ಡಿಸೀಸ್ ಬರ್ತಾವೆ, ಯಾವ ಡಿಸೀಸಿಗೆ ಏನು ಲಸಿಕೆ ಹಾಕಬೇಕು ಅನ್ನೋದು ನಿಮ್ಗೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಕೈತಿ. ಆಮೇಲೆ ನೀವು ದೊಡ್ಡದಕ್ಕೆ ಕೈ ಹಾಕಿರಿ ಅನ್ನೋದು ನನ್ನ ಅಭಿಪ್ರಾಯ ರೀ. ಯಾಕಂದರೆ ತಂದೆ ತಾಯಿ ದುಡ್ಡನ್ನ ಸುಮ್ಮನೆ ಇನ್ವೆಸ್ಟ್ ಮಾಡಿ ಅದರಿಂದ ನಮ್ಗೆ ನೋಡ್ಕೊಳಕ್ಕಾಗಲಿಲ್ಲಪ್ಪ ಅಂದ್ರೆ, ಲಾಭ ಆಗಲಿಲ್ಲ ಅಂದ್ರೆ ಅದು ಅವ್ರಿಗೂ ಮನ್ಸಿಗೆ ಬೇಜಾರು, ನಮಗೂ ಮನ್ಸಿಗೆ ಬೇಜಾರು ರೀ. ಮಾಡಿದ ಬಿಸ್ನೆಸ್ ಕೈಗೆ ಹತ್ತಲಿಲ್ಲ ಅನ್ನೋದು ಕೊರಗು ಕಾಡ್ತಿರ್ತೈತೆ ರೀ. ಮತ್ತು ನೆಕ್ಸ್ಟ್ ಟೈಮ್ ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಮ್ಮ ಕೈಲಿ ಆಗಂಗಿಲ್ಲ ರೀ. ಯಾಕಪ್ಪ ಅಂದ್ರೆ ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟಾಗಿ ಹೋಗಿಬಿಡ್ತೈತೆ ರೀ. ಆಮೇಲೆ ಎಂಥ ಪರಿಸ್ಥಿತಿ ಬರ್ತೈತೆ ಅಂದ್ರೆ, ಕುರಿ ಫಾರ್ಮ್ ಬಿಸ್ನೆಸ್ ಲಾಸ್ ಐತಿ, ಲಾಭ ಇಲ್ಲ ಅದ್ರಾಗ ಅಂತಂದು ಹೇಳ್ಕೊಂಡು ತಿರ್ಗಾಡೋ ಪರಿಸ್ಥಿತಿ ಬರ್ತೈತಿ. ದಯವಿಟ್ಟು ಅದಕ್ಕೆ ಯಾರು ಬಂಡವಾಳ ಐತಿ ಅಂತಂದು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಸಣ್ಣ ಪ್ರಮಾಣದಿಂದನೇ ಮಾಡಿಕೊಂಡು ಅನುಭವ ತೊಗೊಳ್ರಿ, ಆಮೇಲೆ ನಿಮ್ಗೆ ಲಾಭದಾಯಕ ಆಕೈತಿ ಅಂತಂದು ಹೇಳ್ತಾ ಈ ವಿಡಿಯೋಕ್ಕೆ ವಿರಾಮ ನೀಡ್ತೀನಿ ರೀ. ಇದು ನಮ್ಮ ಮನೆಯೊಳಗನ ಸಣ್ಣ ಪ್ರಮಾಣದಾಗ ಮಾಡೀನಿ ರೀ. ಮುಂದೆ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತ ಅಂದ್ಕೊಂಡೀನಿ. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಅಂತ ಹೇಳ್ತಾ ನಮಸ್ಕಾರ ರೀ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.